ಪ್ರಶಾಂತ್ ನೀಲ್ ರವರು KGF 2 ನಂತರ ಯಾವ ಸಿನಿಮಾ ಮಾಡುತ್ತಾರೆ ಎಂಬ ಕುತೂಹಲ ಎಲ್ಲರಿಗೂ ಕೂಡ ಇದೆ. ಈ ಹಿಂದೆ ಒಂದು ಸಂದರ್ಶನದಲ್ಲಿ ಎಸ್ ರವರು ಮಾತನಾಡಿ ಪ್ರಶಾಂತ್ ರವರು ಎಸ್ ಅವರ ಬಳಿ ಒಂದು ಕಥೆಯ ಬಗ್ಗೆ ಚರ್ಚೆ ಮಾಡಿದ್ರ ಬಗ್ಗೆ ಹೇಳ್ತಾರೆ. ಹಾಗೆ ಎಸ್ ರವರು ಪ್ರಶಾಂತ್ ರವರಿಗೆ ಸರಿ ಎಲ್ಲ ಒಂದೇ ಚಿತ್ರದಲ್ಲಿ ಹೇಳಿಬಿಡಿ ಅಂತ ಕೂಡ ಹೇಳಿದ್ರಂತೆ. ಹಾಗೆ ಮುಂದೆ ನೀಲ್ ರವರು ಹೇಳಿದ ಕಥೆಯ ಬಗ್ಗೆ ಹಾಗೆ ಅವರು ಮುಂದೆ ಮಾಡಬೇಕಾದ ಸಿನಿಮಾ ಯಾವುದಕ್ಕೆ ಸಂಬಂಧಿಸಿದೆ ಅಂತಲೂ ಕೂಡ ಹೇಳ್ತಾರೆ. ಅದು ಯಾವ ಕತೆ ಅಂದರೆ ನೀಲ್ ರವರು ಎಸ್ ರವರಿಗೆ ಅಕ್ರಮ ಗಣಿಗಾರಿಕೆ ಬಗ್ಗೆ ಒಂದು ಕತೆ ಹೇಳಿದ್ರಂತೆ. ಹಾಗೂ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಆ ಕಥೆಯ ಸಣ್ಣ ಭಾಗನೇ KGF 1 ಹಾಗೆ 2 ಅಂತೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜೂನಿಯರ್ NTR ಅವರ ಜೊತೆ ಪ್ರಶಾಂತ್ ನೀಲ್ ರವರ ಫೋಟೋಗಳು ಓಡಾಡ್ತಾ ಇದೆ. ಅವರ ಮುಂದಿನ ಸಿನಿಮಾದ ಹೀರೋ NTR ಅವರು ಎಂದು ಆ ಪೋಸ್ಟರ್ಗಳು ಬಿಂಬಿಸ್ತಾ ಇದೆ. ಆದರೆ ಆ ಸಿನಿಮಾದ ಟೈಟಲ್ ಏನಾಗಿರಬಹುದು ಹಾಗೆ ನಾಯಕಿ ಯಾರು ಎನ್ನುವ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ನೀಲ್ ಹಾಗೂ ತಾರಾ ಒಟ್ಟಿಗೆ ಸೇರಿರುವುದು ಬಹಳ ಕುತೂಹಲವನ್ನು ಹುಟ್ಟಿಸಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ತಕ್ಕಂತೆ ಅಭಿಮಾನಿಗಳು ಕತೆ ಹೇಗಿರಬಹುದು ಎಂದು ಚರ್ಚಿಸ್ತಾ ಇದ್ದಾರೆ. ಈಗಾಗಲೇ ಚಿತ್ರತಂಡ ಹಂಚಿಕೊಳ್ಳುವ ಪೋಸ್ಟರ್ಗಳಿಂದ ಕೆಲವರು ಪ್ರಶಾಂತ್ ರವರ ಬಗ್ಗೆ ಯಶ್ ಅವರು ಹೇಳಿದ್ದ ಹೇಳಿಕೆಯನ್ನು ಆಧರಿಸಿ ಚಿತ್ರದ ಕತೆ ಏನು ಎಂದು ಊಹಿಸಲು ಆರಂಭಿಸಿದ್ದಾರೆ. ಇನ್ನು ಡ್ರ್ಯಾಗನ್ ಎಂಬ ಟೈಟಲನ್ನು ಫಿಕ್ಸ್ ಮಾಡಲು ಪ್ರಶಾಂತ್ ನೀಲ್ ರವರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕನ್ನಡದ ನಟಿ ರುಕ್ಮಿಣಿ ವಸಂತ್ ಚಿತ್ರದ ನಾಯಕಿ ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಏನಾದರೂ ಊಹಿಸಿದ ಹಾಗೆ ಚಿತ್ರದ ಹೆಸರು ಡ್ರ್ಯಾಗನ್ ಆಗಿದ್ದರೆ ಚಿತ್ರದ ಕತೆಗೂ ಹಾಗೆ ಚೀನಾಗೂ ಲಿಂಕ್ ಇದೆ ಎಂಬ ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ತಾರಾಪುರ ಪರಮಾಣು ವಿದ್ಯುತ್ ಕೇಂದ್ರದ ಹಿನ್ನೆಲೆಯಲ್ಲಿ ಚಿತ್ರದ ಕತೆ ಇರುತ್ತದೆ. ಹಾಗೆ KGFನ ರೀತಿಯಲ್ಲಿ ಅಕ್ರಮ ಗಣಿಗಾರಿಕೆ ಸುತ್ತ ಈ ಚಿತ್ರದ ಕತೆ ಇರಬಹುದು ಎನ್ನುವುದು ಕುತೂಹಲದ ಸಂಗತಿ. ಹಾಗೆ ನಾಯಕ ನಟ ಬಾಂಗ್ಲಾದೇಶದಲ್ಲಿರುವ ತೆಲುಗು ಜನರ ನಾಯಕನಾಗಿ ಜೂನಿಯರ್ NTR ಅವರು ಕಾಣಿಸಿಕೊಳ್ತಾ ಇದ್ದಾರೆ. ಆಂಧ್ರದಿಂದ ಅಲ್ಲಿಗೆ ಹೋಗಿ ತನ್ನವರ ರಕ್ಷಣೆ ಮಾಡುವಂತಹ ಕತೆ ಇರಬಹುದು ಎಂದು ಊಹಿಸಿಕೊಂಡಿದ್ದಾರಂತೆ ಅಭಿಮಾನಿಗಳು. ಹಾಗೆ ಇನ್ನು ಕೆಲವರು ನಟೋರಿಯಸ್ ಡ್ರಗ್ ಲಾರ್ಡ್ ಕುಂಜಾ ಜೀವನದಿಂದ ಪ್ರೇರಣೆಗೊಂಡು NTR ಅವರ ಪಾತ್ರವನ್ನು ಘೋಷಣೆ ಮಾಡಿರಬಹುದು ಎಂದು ಅಂದಾಜನ್ನು ಮಾಡ್ತಾ ಇದ್ದಾರಂತೆ. ಏನೇ ಆಗಲಿ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಒಂದು ಬ್ಲ್ಯಾಕ್ ಬಸ್ಟರ್ ಸಿನಿಮಾ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.